ಮತ್ತೇನು ಮಾತಾಡೋ ಅವಶ್ಯಕತೆ ಇಲ್ಲ. ನನಗೆ ನೋವಾಗಿದ್ದು ಇಂಥ ಒಳ್ಳೆ ಕೆಲಸ ಮಾಡುವಾಗ ಜಿಲ್ಲಾ ಆಡಳಿತ ಸಾರ್ವಜನಿಕರಿಗೆ ಗೊತ್ತಾಗೋದು ಬೇಡವ. ಸುಮಾರು 15,901 ಲಸಿಕೆ ಕೊಟ್ಟಿದ್ದೀವಿ ನಾವು. 24,000 ಬೇಡಿಕೆ ಇತ್ತು. ನಾನು ಛತ್ತೀಸ್ಗಢಕ್ಕೆ ಹೋದಾಗ ಅಲ್ಲಿ ನೋಡ್ಬಿಟ್ಟು ನಾನು ಅಲ್ಲಿಂದ ಫೋನ್ ಮಾಡಿದೆ. ನಾನು ಬರ್ತೀನಿ ಅಂದರೆ ನೋಡಿದ್ರೆ ಅಲ್ಲಿ ಹೆಂಗೆ ಮಾಡಿದ್ರು ಅಂತ. ಇಚ್ಛಾಶಕ್ತಿ ಕೊರತೆ ಎಷ್ಟು ಮಟ್ಟಿಗಿದೆ ಅನ್ನೋದು ನನಗೆ ಮನವರಿಕೆ ಆಯಿತು. ಶಾಸಕರುಗಳಿಗೆ ಗೊತ್ತಿಲ್ಲ ಇದು ನೋವಿನ ಸಂಗತಿ. ಆದ್ದರಿಂದ ಇದು ಒಳ್ಳೆಯದಲ್ಲ. ಅದಕ್ಕೇನೇನು ಹೇಳಬೇಕು ಮೊದಲೇ ಹೇಳಿದ್ದೀನಿ. ಇನ್ನು ಮುಂದೆ ಅದರ ಆಗಬಾರ್ದು. ಹಳೆ ಕೇಸ್ಗಳು ಸಾವಿರಾರವೆ. ಹಳೆ ಕೇಸನ್ನು ಈಗಾಗಲೇ ರಿವ್ಯೂ ಮಾಡಿದ್ದೀನಿ. 15 ದಿನಗಳ ಹಿಂದೆ ನಾವು ಮಹಾನಗರ ಪಾಲಿಕೆಯವ್ರನ್ನ, BDAನವ್ರನ್ನ, ಸ್ಲಮ್ ಬೋರ್ಡ್ನವ್ರನ್ನ, ರೈಲ್ವೆ ಇಲಾಖೆಯವ್ರನ್ನ ಎಲ್ಲರನ್ನೂ ಕೂಡ ಕರೆದು ಮಾತಾಡಿದ್ದೀವಿ. ಇದು ಕರ್ನಾಟಕ ರಾಜ್ಯದ ಒಂದಲ್ಲ, ಇಡೀ ರಾಷ್ಟ್ರದಲ್ಲಿ ಈ ಕೆಲಸ ನೋವಿತ್ತು. ಅದಕ್ಕೋಸ್ಕರವಾಗಿ ನಾವು ಅದನ್ನೇನು ಮಾಡಿದ್ದೀವಿ, ಅದನ್ನು ಒಂದು ಸಾರಿ ಅದನ್ನು ಫೀಸಿಬಿಲಿಟೀಸ್ ತಗೊಂಡು ಏನೇನು ಬೇಕೋ ಎಲ್ಲ ಅಭಿವೃದ್ಧಿ ಮಾಡಿ RVPಗಳು ಮೇಲ್ಸೇತುವೆ ಕೆಳ ಸೇತುವೆಗಳಲ್ಲಿ ಒಂದು ಲೈಟ್ ಅನ್ನೋದೇ ಗೊತ್ತಿರಲಿಲ್ಲ. ಅವೆಲ್ಲವನ್ನೂ ಕೂಡ ಮಾಡಿ ಇನ್ನು ಮುಂದೆ ಆಯಾ ಪಂಚಾಯಿತಿಗಳಿಗೆ ಅದನ್ನು ಯಾಕೆ ಕೊಡಬಾರ್ದು ಅನ್ನೋ ಚಿಂತನೆ ನಡೀತಾ ಇದೆ. ಇದು ನಾನು ಬಂದ ಮೇಲೆ ಆಗಿರೋದು. ಬೆಂಗಳೂರು ಸುತ್ತ 100 ಕಿಲೋಮೀಟ್ರ್ ದೂರದಲ್ಲಿ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ 100 ಕಿಲೋಮೀಟ್ರ್ ದೂರದಲ್ಲೇ ನೀವೆಲ್ಲ ಬರೋದ್ರಿಂದ ಇಂಥ ಅನೇಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ಸುಮಾರು 100 ಕೆಲಸಗಳು ನಡೀತಾ ಇದೆ. ನೀವೇನು ಹೇಳಿದ್ದೀರಿ ಅದು ನಿಜವಾಗ್ಲೂ ಅವಶ್ಯಕತೆ ಇದೆ. ಅದನ್ನು ಮಾಡ್ತೀವಿ. ತುಮಕೂರನ್ನ ಬೆಂಗಳೂರು ಉತ್ತರಕ್ಕೆ ಸೇರಿಸಬೇಕು ಅನ್ನುವಂಥದ್ದು ಡಾಕ್ಟ್ರು ಅವ್ರು ಯಾವ ಎಮೋಷನಲ್ಲಿ ಇದ್ರೂ ಗೊತ್ತಿಲ್ಲ. ಅದಾದಮೇಲೆ ನಾನು ಮಾತಾಡಿದೆ. ಯಾಕೆ ಡಾಕ್ಟ್ರೆ ಏನಾಗಿತ್ತು ನಿಮಗೆ ಅಂತ ಕೇಳಿದೆ. ಇಲ್ಲ ಕಣಣ್ಣ ಏನೋ ಆಗೋಯ್ತು, ಅದು ಹೇಳ್ಬಾರ್ದಾಗಿತ್ತು ಹೇಳ್ಬಿಟ್ಟು ಅಂದರು. ಹಾಗಾಗಿ ಮತ್ತೆ ಜಾಸ್ತಿ ಅಲ್ಲ, ಅಷ್ಟೊಂದು ಪ್ರಶ್ನೆ ಚರ್ಚೆ ಮಾಡೋದು ಬೇಡ. ಅವೆಲ್ಲ ಆಗೋದಿಲ್ಲ. ಪುಣ್ಯ ಭೂಮಿ ಇದು. ಇತಿಹಾಸ ಇರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥದ್ದು ತುಮಕೂರು ವಿಶ್ವದ ಭೂಪಟದಲ್ಲಿ ತುಮಕೂರಾಗಿ ಉಳಿಬೇಕಲ್ಲ. ತುಮಕೂರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಈ ತುಮಕೂರಿನಲ್ಲಿದ್ದಂಥ ತಪಸ್ವಿಗಳ ಒಂದು ಆಶೀರ್ವಾದ, ಪ್ರಾಯಶಃ ಬೇರೆಯವ್ರು ಮಾಡಿರ್ತಕ್ಕಂಥ ದೊಡ್ಡ ದೊಡ್ಡ ಸಾಧನೆಗಳು ಅದು ಹಂಗೆ ಇರಬೇಕಾಯ್ತದೆ. ಡಾಕ್ಟ್ರ್ ಯಾಕೆ ಹೇಳೋರು ಗೊತ್ತಿಲ್ಲ. ಅದು ನಾನು ಮಾತಾಡಿದ್ದೀನಿ. ಅದು ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ರೈಲ್ವೆ ನಿಲ್ದಾಣಕ್ಕೆ ಶ್ರೀಗಳ ಹೆಸರು ಇಡೋದು ಅದು ಒಂದು ಹಂತಕ್ಕೆ ಬಂದಿದೆ. ಅದ್ರ ಪಾಡಿಗೆ ಆಯ್ತದೆ, ಎಲ್ಲ ಆಯಿತು, ಅವೆಲ್ಲ ಆಗಿದೆ, ಕೆಲಸ ನಡೀತಾ ಇದೆ. ಇದೆಲ್ಲ ಮುಗಿದ ಮೇಲೆ ದೊಡ್ಡವರೇ ಬರ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.